ಮುಂಗಾರು ಮಳೆ ಬಳಿಕ ಮೊದಲ ಬಾರಿಗೆ ಶಾಸಕ ಡಿ ರವಿಶಂಕರ್ ಅವರಿಂದ ಬಳ್ಳೂರು ಅಣೆಕಟ್ಟು ಗೇಟ್ ಓಪನ್, ನಾಲೆಗಳಿಗೆ ನೀರು ಬಿಡುಗಡೆ, ರೈತರ ಮುಖದಲ್ಲಿ ಮಂದಹಾಸ. ಬಳ್ಳೂರು ಅಣೆಕಟ್ಟೆಯಿಂದ ಗೇಟನ್ನು ತೆರೆದಿದ್ದು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಅಧಿಕೃತವಾಗಿ 8 ದಿನಗಳ ನಂತರ ಅಂದರೆ 20/7/2024ರಿಂದ ನಾಲೆಗಳಿಗೆ ನೀರು ಹರಿಸಲಾಗುತ್ತದೆ ಎಂದು ಶಾಸಕ ಡಿ ರವಿಶಂಕರ್ ಅವರು ತಿಳಿಸಿದರು. ಅಣೆಕಟ್ಟೆಯ ಗೇಟ್ ಓಪನ್ ಮಾಡುವ ಮುನ್ನ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಬಿಡಲಾಯಿತು. ಪ್ರಸಕ್ತ ವರ್ಷ ಮುಂಗಾರು ಮಳೆ ಆರಂಭವಾಗಿದ್ದು ಉತ್ತಮ ಮಳೆಯಾಗಿದೆ. ಅಧಿಕೃತ ಬಳ್ಳೂರು ಅಣೆಕಟ್ಟೆಯಿಂದ 6500 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಈ ಒಂದು ವಾರದಲ್ಲಿ ಕೆರೆ ಕಟ್ಟೆಗಳು ತುಂಬಿಸುವ ಕಾರ್ಯ ನಡೆಯುತ್ತೆ. ಈ ನಿಟ್ಟಿನಲ್ಲಿ ನಾಲೆಗಳ ಕ್ಲೀನ್ ಸಹ ಮಾಡಲಾಗ್ತಾ ಇದೆ. ಬಿರ್ಲೆ, ಅಂಕನಹಳ್ಳಿ, ಅಂಪಾಪುರ, ಸಾಲಿಗ್ರಾಮ, ಹೊಸೂರು ಕಲ್ಲಹಳ್ಳಿ, ದಿಗ್ಗನಹಳ್ಳಿ ಸೇರಿದಂತೆ ಈ ಭಾಗದ ಹಳ್ಳಿಗಳಿಗೆ ನೀರು ಬಿಡಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಹೇಳಿದರು. ಅಷ್ಟೇ ಅಲ್ಲದೆ ನಿಮ್ಮ ಕೆಲಸ ನೀವು ಮಾಡಿ, ಯಾವುದೇ ಮುಲಾಜಿಲ್ಲ, ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸವಾಗಬೇಕು ಎಂದು ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಆಯಾತ್ ಪಾಷಾ, ಸಹಾಯಕ ಅಭಿಯಂತರರಾದ ಕಿರಣ್ ಶಂಕರೇಗೌಡ, ಪ್ರತಾಪ್ ಕನ್ನಿಕಾ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಣಿಲಾ, ನಗರಾಧ್ಯಕ್ಷ ಪ್ರಭಾಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಮಂಜಪ್ಪ, ಸಣ್ಣಪ್ಪ, ಕಟ್ಟಿ ಕುಮಾರ್, ಉಚ್ಚೇಗೌಡ, ಕಾಮನಹಳ್ಳಿ ವಿನಯ್, ಆಪ್ತ ಸಹಾಯಕ ನವೀನ್, ಪುನೀತ್, ಸಿಡಿಸಿ ಸದಸ್ಯ ಸಂತೋಷ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಂಜನೇಯ ಸತೆ ಬಸವರಾಜು, ಸಾಲಿಗ್ರಾಮ. ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ಬಹಳ ಉತ್ತಮವಾಗಿ ಮಳೆಯಾಗಿದೆ. ಈಗಾಗಲೇ ನಮ್ಮ ಕೃಷ್ಣರಾಜ ಸಾಗರದ ಅಣೆಕಟ್ಟು ಈಗಾಗಲೇ 104 ಅಡಿಗಷ್ಟು 105 ತುಂಬಿದೆ. ಇದು ನಮಗೆಲ್ಲ ಉತ್ತಮವಾದ ಬೆಳವಣಿಗೆ ಅಂತಕ್ಕಂಥದ್ದು. ಈ ಬಾರಿ ನಮಗೆ ರೈತಾಪಿ ವರ್ಗದ ಜನರಲ್ಲಿ ಮೊಗದಲ್ಲಿ ಸಂತಸವನ್ನ ಮೂಡಿಸಿದೆ. ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗೆ ಬೇಕಾದಂತ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ನಮಗೆ ನಮ್ಮ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ 15ನೇ ತಾರೀಕು, ಅಲ್ಲಿಂದ 26ನೇ ತಾರೀಕುವರೆಗೂ ಅಧಿವೇಶನ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ಪೂಜೆ ಮಾಡೋದು ಜಲ್ದಿಯನ್ನ ಮಾಡಿದ್ವಿ. ಇವತ್ತು 12ನೇ ತಾರೀಕು ವಿದ್ಯುಕ್ತವಾಗಿ ನಾವು ಪೂಜೆಯನ್ನ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಒಂದು ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಾಗಿನವನ್ನು ಕೂಡ ಅರ್ಪಿಸಿ ಎಲ್ಲ ನಮ್ಮ ಸಮಸ್ತ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಜನರು, ಅದರಲ್ಲೂ ರೈತರು ಉತ್ತಮವಾದ ರೀತಿಯಲ್ಲಿ ಬದುಕನ್ನು ಮಾಡಬೇಕಂತ ಹೇಳಿ ಪೂಜೆಯನ್ನ ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನ ನಮ್ಮ ಪತ್ರಿಕಾ ಮೂಲಕವಾಗಿ ನಮ್ಮ ರೈತರಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು, ಇವತ್ತು 12ನೇ ತಾರೀಕು ನಾವು ವಿದ್ಯುಕ್ತವಾಗಿ ನೀರನ್ನ ಹರಿಸುವಂತ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಮೊದಲ ಹಂತದಲ್ಲಿ ಕೆರೆ ಕಟ್ಟೆಗಳನ್ನ ತುಂಬಿಸುವಂತ ಒಂದು ಕಾರ್ಯಕ್ರಮ ಒಂದು 5-6 ದಿವಸಗಳಲ್ಲಿ ಅದು ಪೂರ್ಣಗೊಳ್ಳುತ್ತೆ. ಅದಾದ ನಂತರ ನಾಲೆಗಳಿಗೆ ಈಗಾಗಲೇ ಜಂಗಲನ್ನ ಕ್ಲೀನ್ ಮಾಡುವಂಥದ್ದಿರ್ಬೋದು, ಶೀಟನ್ನ ತೆಗೆಯುವಂಥದ್ದಿರ್ಬೋದು, ಜೊತೆಗೆ ಏರಿಯನ್ನ ಬಂಡನ್ನ ಸರಿ ಮಾಡಿಸುವಂಥದ್ದಿರ್ಬೋದು. ಕಳೆದ ಭಾನುವಾರದಿಂದ ಅದು ಪ್ರಾರಂಭ ಆಗಿದೆ. ಕಡೆಯ ಹಳ್ಳಿ ಈ ಭಾಗದಲ್ಲಿ ಮೇಲೆಪೆಟ್ಟು ಗ್ರಾಮಕ್ಕೆ, ಜೊತೆಗೆ ಈ ಕಡೆ ಹೊಸೂರು ಕಲ್ಲಲ್ಲಿ ಸೌತಹಳ್ಳಿ ಭಾಗಕ್ಕೆ, ಜೊತೆಗೆ ಈ ಕಡೆ ದಗ್ನಾಳು ಕನಗನಹಳ್ಳಿ ತಿಪ್ಪೂರು ಭಾಗಕ್ಕೆ, ಜೊತೆಗೆ ಈ ಕಡೆ ಅಂಪಾಪುರ ಇಲ್ಲೆಲ್ಲ ನೀರು ಕೊಡಿಸುವಂತ ನಿಟ್ಟಲ್ಲಿ ಎಲ್ಲ ತಾವು ಅಧಿಕಾರಿಗಳು ಸಕ್ರಿಯವಾಗಿರಬೇಕು. ಜೊತೆಗೆ ನಮ್ಮ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ತಾವು ಮಾಡ್ಬೇಕಂತ ಹೇಳಿ ಎಲ್ಲರ ಸಮಕ್ಷಮ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ. ಕಳೆದ ಒಂದು ಮೀಟಿಂಗ್ ಅಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ. ಏನು ನಮ್ಮ ರೈತರಿಗೆ ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ಬಲರಾಮೇಗೌಡರು ಕಳೆದ 4-5 ವರ್ಷಗಳಿಂದ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅದು ತಮಗೆ
ಈ ಮಟ್ಟದಲ್ಲಿ ಬಹಳ ನಮ್ಮ ಮುಖ್ಯಮಂತ್ರಿಗಳು ಬಹಳ ಕಠಿಣವಾದಂತ ಕ್ರಮ ತಗೊಳ್ತಾರೆ. ಆಯ್ತಾ? ಅದು ಆಮೇಲೆ ಜೊತೆಗೆ ನೀವು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ನಿಮ್ಮ ಜವಾಬ್ದಾರಿ ಅರ್ಥಕೊಂಡು ಕೆಲಸವನ್ನ ಮಾಡುವಂತದ್ದಾಗ್ಬೇಕು. ಆಯ್ತಾ? ಇದರಲ್ಲಿ ಯಾವುದೇ ಮುಲಾಜಿಲ್ಲ, ಯಾವುದೇ ರಾಜಿ ಇಲ್ಲ. ನಮ್ಮ ರೈತರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ತಾವು ಕೆಲಸವನ್ನ ಮಾಡಬೇಕು. ಅದ್ಬಿಟ್ಟು ನಾವೇನು ಮುಲಾಜಿಗೆ ಆ ಮುಲಾಜಿಗೆ ಯಾರು ಯಾವುದೇ ರೀತಿಯಲ್ಲಿ ಯಾವ ಮುಲಾಜು ನೋಡೋ ಪ್ರಶ್ನೆ ಇಲ್ಲ. ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಏನಿದೆ, ಈಗ ನಾನು ಶಾಸಕನಾಗಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ನಾವು ನಿರ್ವಹಿಸ್ತೀವಿ. ಅಧಿಕಾರಿಗಳು ತಾವೇನು ಜವಾಬ್ದಾರಿ ಇದೆ ಅದನ್ನ ನೀವು ನಿರ್ವಹಿಸಬೇಕು. ಆಯ್ತಾ? ಇನ್ನು ಮುಂದೆ ಕಂಪ್ಲೇಂಟ್ ಬರೆದ ರೀತಿಯಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೊನೆ ಹಂತದವರೆಗೂ ನೀರು ತಲುಪಿಸೋದಕ್ಕೆ ಏನು ವ್ಯವಸ್ಥೆಗಳಾಗಬೇಕು ಅದನ್ನ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಅಷ್ಟೇ. ಇನ್ನೇನು ಬೇರೆ ಪ್ರಶ್ನೆ ಇಲ್ಲ ಇಲ್ಲಿ. ಆಯ್ತಾ? ಯಾವುದೇ ಮುಲಾಜಿಲ್ಲ, ಏನಿಲ್ಲ. ಆಮೇಲೆ ನಮ್ಮ ರೈತರುಗಳು ಏನೆಲ್ಲ ಸಮಸ್ಯೆಗಳು ತಮ್ಗೆ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಅಲ್ಲೇ ಬಗೆಹರಿಸೋ ನಿಟ್ಟಲ್ಲಿ ಆಗ್ಬೇಕು. ನಿಮ್ಮ ಹಂತದಲ್ಲಿ ಬಗೆಹರಿಸಕ್ಕಾಗ್ಲಿಲ್ಲ ಅಂದ್ರೆ ನನಗೆ ತಂದ್ಕೊಡಿ. ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಅನುದಾನ ಹಾಕ್ಸ್ಬೇಕಾ, ಮತ್ತೊಂದು ಹಾಕ್ಸ್ಬೇಕಾ, ಅದು ಸರ್ಕಾರ ಮಟ್ಟದಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಆಯ್ತಾ? ನೀವು ಸುಮ್ಮನೆ ಏನೋ ಮುಲಾಜಿಗೆ ಸುಮ್ಮನೆ ಈಗ 12 ತಾರೀಕು ಇನ್ನೊಂದು 5-6 ದಿವಸಗಳ ಕಾಲ ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸ್ತೀವಿ. ನಮ್ಮ ರೈತರಿಗೆ, ನಮ್ಮ ಜನರಿಗೆ ಏನು ಈಗಾಗಲೇ ನಾಟಿ ಮಾಡಲಿಕ್ಕೆ ಅಗೆಯಬೇಕು ಅಂತೇಳಿ ಎಲ್ಲ ಒಂದು ರೆಡಿ ಮಾಡ್ಕೊಂಡಿದ್ದೀರ, ಅದನ್ನ ಇನ್ನೊಂದು 4-5 ದಿವಸ ಆದ್ಮೇಲೆ, ಆಯ್ತಾ, ನೀರು ಬರೋದು ತಲುಪೋದು ನಿಮ್ಗೆ 18-20ಕ್ಕೆ ತಲುಪುತ್ತೆ. 18ನೇ ತಾರೀಕು ಅಥವಾ 20ನೇ ತಾರೀಕು ಆ ಸಂದರ್ಭಕ್ಕೆ ತಲುಪುತ್ತೆ. ನೀವು ಆ ತರದಲ್ಲಿ ಅಲ್ಲಿ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿಗೆ ನೀರು ಬರುವ ನಿಟ್ಟಲ್ಲಿ ತಾವು ರೆಡಿ ಮಾಡ್ಕೊಂಡ್ರೆ ಅವಾಗ ಇದಾಗುತ್ತೆ. ಇಲ್ಲ ಎಲ್ಲ ನಮ್ಮ ರೈತರಿಗೆ ಸೂಚನೆಯನ್ನು ಕೊಡ್ತಾ ಇರ್ತೀನಿ. ಜೊತೆಗೆ ಏನೆಲ್ಲ ರೀತಿಯ ಸಮಸ್ಯೆಗಳಿವೆ ನಮ್ಮ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇವೆಲ್ಲ ಕೆಲಸ ಕಾರ್ಯಗಳು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಅನುದಾನ ಕೊಟ್ಟಿರಲಿಲ್ಲ, ಈ ಬಾರಿ ಹೆಚ್ಚಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಜೊತೆಗೆ ನೀರಾವರಿಯ ಸಚಿವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ ಈ ಬಾರಿ ವಿಶೇಷವಾದಂತಹ ಅನುದಾನವನ್ನ ನಮ್ಮ ಈ ಭಾಗಕ್ಕೆ ಕೊಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಹೆಚ್ಚಿಗೆ ಅನುದಾನವನ್ನು ತಂದು ನಮ್ಮ ಕೆ.ಆರ್. ಮತ್ತು ಸಾಲಿಗ್ರಾಮ ತಾಲೂಕಲ್ಲಿ ಎಲ್ಲೆಲ್ಲಿ ಕೆಲಸ ಕಾರ್ಯಗಳಾಗಬೇಕು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಕೂಡ ಮಾಡಿಸ್ಕೊಡುವಂತದ್ದು ನನ್ನ ಜವಾಬ್ದಾರಿ. ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ